ಏನಪ್ಪ ಶಾಕಿಂಗ್ ವಿಷಯ ಅಂತ ಅಂದರೆ 1 ಸೆಕೆಂಡು, 2 ಸೆಕೆಂಡು ಅಥವಾ 3 ಸೆಕೆಂಡು, 1 ಅವರ ಅದ್ರ ಮೇಲೆ ನೋಡೋಕ್ಕಾಗುತ್ತಾ? ಮುಂದೆ ನಿಂತ್ಕೊಂಡು ಆಗಲ್ಲ. ಬಟ್ 12 ಅವರ್ಸು ಆ ರಥದ ಪಕ್ಕ ಬಂದಿಲ್ಲ. ಜಗನ್ನಾಥ ರಥ ಜೈ ಜಗನ್ನಾಥ್. ಹಾಯ್, ನಮಸ್ಕಾರ. ಒಂದು ವಿಷಯ ಹೇಳಿದ್ರೆ ಶಾಕ್ ಆಗ್ಬೋದು. ನಮ್ಮ ಸಬ್ಸ್ಕ್ರೈಬರ್ ಆಗಿರ್ಬೋದು ಅಥವಾ ಯಾರೇ ನೋಡ್ತಾ ಇರಲಿ ಅವರು ಶಾಕ್ ಆಗ್ಬೋದು. ಯಾಕೆ ಅಂತ ಅಂದರೆ ಸುಮಾರು ಜನಕ್ಕೆ ಆ ವಿಷಯ ಇರೋದು ಗೊತ್ತಿಲ್ಲ. ಸೊ ಏನಪ್ಪ ಶಾಕಿಂಗ್ ವಿಷಯ ಅಂತ ಅಂದರೆ ದೇವ್ರನ್ನ ಅಂದರೆ ಜಗನ್ನಾಥ ಸ್ವಾಮಿ ಮಿನಿಮಮ್ ಅಂದ್ರೂ 2 ಸೆಕೆಂಡು ಅಥವಾ 3 ಸೆಕೆಂಡು ಬೇಡ, 1 ಅವರ ಅದ್ರ ಮೇಲೆ ನೋಡೋಕ್ಕಾಗುತ್ತಾ? ಮುಂದೆ ನಿಂತ್ಕೊಂಡು ಆಗಲ್ಲ. ಬಟ್ ಈ ವಿಡಿಯೋ ಒಂದು ಡಿವೋಷನಲ್ ಎಮೋಷನಲ್ ಆಗಿರುತ್ತೆ. ಸೊ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, 1 ವೀಕ್ ಬ್ಯಾಕ್ ನಾನು ಕೂಡ ಟೂರಿಗೆ ಹೋಗಿದ್ದೆ. ಸೊ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಟೂರಿಗೆ ಹೋಗ್ತೀನಿ ಆ್ಯಂಡ್ ಮೋರ್ ಓವರ್ ನಾನು ದೇವ್ರನ್ನ ಅಷ್ಟು ಹತ್ತಿರ ನೋಡ್ತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಮೋರ್ ಓವರ್ ನಾನು ನೋಡಿದ್ರೆ ಸಾಕಪ್ಪ ಅನ್ನೋ ಥರ ಇತ್ತು. ಯಾಕೆಂದರೆ ಅಷ್ಟೊಂದು ರಶ್ಶು ಆ್ಯಂಡ್ ಸೊ 12ರಿಂದ 15 ಲಕ್ಷ ಸೇರೋ ಜನದಲ್ಲಿ ನಾನು ಅಷ್ಟು ಹತ್ರದಿಂದ ನೋಡ್ತೀನಿ ಅಂತ ನಿಜವಾಗ್ಲೂ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ, ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಮ್ಯಾಕ್ಸಿಮಮ್ ದೇವ್ರು ನೋಡೋದಕ್ಕೆ ಮಿನಿಮಮ್ ಅಂದರೆ ಎಷ್ಟು ಅವರ್ ತಗೋಬೋದು. ಸೊ ದೇವ್ರ ಮುಂದೆ ದೇವ್ರನ್ನ ನೋಡೋದಕ್ಕೆ ಮಿನಿಮಮ್ ಅಂದರೆ ಒಂದು 2 ಸೆಕೆಂಡ್ಸ್, ಮೋರ್ ದ್ಯಾನ್ 20 ಸೆಕೆಂಡ್ಸ್ ಅದು ತಗೋಬೋದು. 12 ಅವರ್ಸ್ ಅಲ್ಲಿ ಮಲ್ಕೊಂಡ್ಬಿಟ್ಟಿದ್ದೀನಿ. ಆ ವೀಡಿಯೋಸು ಫೋಟೋಸ್ ಎಲ್ಲ ಮನೆಗೆ ಬಂದು ನೋಡಿದ್ಮೇಲೆ ಫೋಟೋಸ್ ವೀಡಿಯೋಸ್ ಎಲ್ಲ ನನಗೆ ನಗು ಬರ್ತೈತೆ. ಆ ಥರ ಐತೆ. ಸೊ ಈ ವಿಡಿಯೋ ಯಾರ್ಯಾರು ವಾಚ್ ಮಾಡ್ತಾ ಇದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ 12 ಅವರ್ಸ್ ನಾನು ಮಲಗಿರೋ ವಿಡಿಯೋ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ಆ 12 ಅವರ್ಸಿಂದ ಹೇಗಿದೆ ಅಂತ. ಓಕೆ, ಸೊ ಸ್ಟಾರ್ಟಿಂಗು ಬೆಳಗ್ಗೆ 5 ಗಂಟೆಗೆ ಐ ಥಿಂಕ್ 5 ಗಂಟೆಗೆ ಎದ್ದು ಗುಂಡೀಚಾ ಟೆಂಪಲಿಗೆ ಹೋಗಿ. ಸೊ ಗುಂಡೀಚಾ ಟೆಂಪಲಲ್ಲಿ ಓಪನ್ ಇರಲಿಲ್ಲ, ಆ್ಯಕ್ಚುಲಿ ಟೆಂಪಲ್ ಓಪನ್ ಇಲ್ಲ. ಹಂಗಾಗಿ ನಾನೇನು ಮಾಡಿದೆ, ಕೊನಾರ್ಕಿಗೆ ಹೋದೆ. ಸೊ ಕೊನಾರ್ಕಿಗೆ ಹೋಗಿ ಬಂದಾದಮೇಲೆ ಇನ್ನು ಆ ಜನ ನೋಡಿದ್ರೆ ನನಗೆ ಭಯ ಆಗ್ತಿತ್ತು. ಎಲ್ಲಪ್ಪ ಕಳ್ದೋಗ್ಬಿಡ್ತೀನಿ ಹೆಂಗೆ ಏನು ಅಂತ. ಸೊ ಬಟ್ ಆದರೂ ನಾವು ಬಿಡಬೇಕಾ ಹೋದ್ಮೇಲೆ ಹೆಂಗಿದ್ರು ಹೋಗಿದ್ದೀನಿ, ದರ್ಶನ ಮಾಡಲೇಬೇಕು ಅಂತ ದರ್ಶನ ಮಾಡಿ ಬಂದಿದೆ. ಆ ದರ್ಶನ ಯಾವ ಥರ ಇತ್ತು ಅಂತ ಅಂದರೆ, ಫಸ್ಟು ಬಂದಿದ್ದು ಅಲ್ಲೇ ಬಲಭದ್ರ ಭಾರಿ ರಶ್ ಇತ್ತು. ಅಂದರೆ ಅದು ಅಂದರೆ ರಥದ್ದು ಒಂದು ದಾರದ ಅಲಿ ಕೂಡ ಮುಟ್ಟಕ್ಕಾಗ್ತಾ ಇರಲಿಲ್ಲ, ಅಷ್ಟು ರಶ್ ಅಂದರೆ ಅಷ್ಟು ರಶ್ಶು. 15 ಲಕ್ಷ ಜನದಲ್ಲಿ ನಾನು ಯಾವ ಲೆಕ್ಕ. ಓಕೆ, ಅಷ್ಟು ರಶ್ ಇತ್ತು. ಹಿಂಗೋ ಮಾಡಿ ಆ ರಥನೂ ಮುಟ್ಟಿದೆ. ಓಕೆ, ಒಂದು ಲೆವೆಲಿಗೆ ಬಂದಿದ್ದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ನೆಕ್ಸ್ಟ್ ಅದಾದಮೇಲೆ ಬಲಭದ್ರ ಸುಭದ್ರ ರಥ. ಸೊ ಸುಭದ್ರ ತಾಯಿ ರಥನ ಅಲ್ಲೂ ಕೂಡ ಹೇಳೋದು ಅದನ್ನು ಕೂಡ ಸಿಕ್ತು ಫೈನಲ್ ಆಗಿ. ಸೊ ನೆಕ್ಸ್ಟ್ ಮುಂದೆ ಹೋಗ್ತೀನಿ ಜಗನ್ನಾಥ ರಥ. ಸೊ ಅಲ್ಲಿ ಜಗನ್ನಾಥ ರಥದಲ್ಲಿ ಅಟ್ಲೀಸ್ಟ್ ಅಂತಂದ್ರೆ ಮಿನಿಮಮ್ ಅಂದರೂ ಆ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಇದರಲ್ಲಿ ಜಾಸ್ತಿ ಇರಬೇಕಲ್ವ. ಬಟ್ ಅಲ್ಲಿ ಜನ ಜಾಸ್ತಿ ಇರಲಿಲ್ಲ ಆ್ಯಕ್ಚುಲಾಗಿ. ಮುಂದೆ ಹೋಗ್ತೀನಿ, ಜನ ಹೋಗ್ತಾ ಜಾಸ್ತಿ ಆಗೋಗ್ಬಿಟ್ರು. ಸೊ ಜಾಸ್ತಿ ಆದರೂ ನನಗೆ ಇನ್ನೇನು ಟೈಮೇ ಇರಲಿಲ್ಲ ಅಲ್ಲಿ. ಹೆಂಗಾದ್ರೂ ಮಾಡಿ ರಥ ಮುಟ್ಬೇಕು ಅಂತ. ಇನ್ನು ರಥನೇ ಎಳ್ದಿರಲಿಲ್ಲ ಆ್ಯಕ್ಚುಲಿ. ಸರಿ ಆಯಿತು, ಮಧ್ಯದಲ್ಲಿ ತಗ್ಲಾಕೊಂಡ್ಬಿಟ್ಟೆ ಫುಲ್ಲು ಲಾಕಲ್ಲಿ. ಮಧ್ಯದಲ್ಲಿ ತಗ್ಲಾಕೊಂಡಾಯಿತು. ಆ ಕಡೆದು ಹೋಗೋಕ್ಕಾಗ್ತಿಲ್ಲ, ಈ ಕಡೆದು ಹೋಗೋಕ್ಕಾಗ್ತಾಯಿಲ್ಲ. ಬಟ್ ಹೋಗಿದ್ದೀನಿ, ರಥ ಮುಟ್ಬೇಕು ಅನ್ನೋದೊಂದು. ಒಂದು ಕಡೆ ಮುಟ್ಟಕ್ಕಾಗಲಿಲ್ಲ ಅಂದರೂ ರಿಗ್ರೆಟ್ ಆಗಬಾರ್ದು, ಒಂದು ಕಡೆ ರಿಗ್ರೆಟ್ ಇರಬಾರ್ದು ಅಂದ್ಬಿಟ್ಟು ನಾನೇನು ಮಾಡಿದೆ, ಏನಾದರೂ ಆಗಲಿ ಹೋಗಬೇಡ ಅಂತ ಹೋಗಿ ಆ ರಥ ಮುಟ್ಟಕ್ಕಂತೂ ಆಗಲಿಲ್ಲ. ಸರಿ ಆಯಿತು. ಇನ್ನು ರಥ ಮುಟ್ಟಕ್ಕೆ ಇನ್ನು ದಾರನೇ ಅಂದರೆ ರಥದ್ದು ದಾರ ಇರುತ್ತಲ್ಲ ಅದನ್ನೇ ಇನ್ನೂ ಆಚೆ ಕೊಟ್ಟಿರಲಿಲ್ಲ. ಅದು ಮಾರ್ನಿಂಗಿಗೆ ಅಂತ
ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡ್ತಿದ್ರು, ಬಟ್ ನನಗೂ ಅರ್ಥ ಆಗ್ತಾ ಇಲ್ಲ. ಅದು ಒಡಿಯಾ ಭಾಷೆಲಿತ್ತು ಅಥವಾ ಹಿಂದಿಲಿತ್ತು, ನನಗೂ ತುಂಬಾ ಕಷ್ಟ ಆಯಿತು. ಸರಿ, ಅದೇ ಟೈಮಲ್ಲಿ ನಮ್ಮ ಫೋನ್ ಸ್ವಲ್ಪ ಕೈ ಕೊಟ್ಬಿಟ್ಟು, ಏನು ಅಂದರೆ ಡಿಸ್ಪ್ಲೇ ವರ್ಕ್ ಆಗ್ತಾಯಿಲ್ಲ, ಮಳೆಗೆ ನೆಂದ್ಬಿಟ್ಟು ಡಿಸ್ಪ್ಲೇ ಹೋಯ್ತು, ಹಾಳಾಗೋಯ್ತು ಡಿಸ್ಪ್ಲೇ. ಸೊ ಇಷ್ಟೆಲ್ಲ ಆಯಿತು, ಇನ್ನೇನು ಆಗಲ್ಲ, ರಿಟರ್ನ್ ಮಾಡೋಣ ಅನ್ನೋ ಪ್ಲ್ಯಾನ್ ಒಂದು ಕಡೆ. ಆದರೂ ಬಿಡಬಾರ್ದು, ಮನೆಗೆ ಬಂದುಬಿಟ್ರೆ ರಿಗ್ರೆಟ್ ಆಗಿಬಿಡುತ್ತೆ. ಅಷ್ಟು ದೂರ ಹೋಗ್ಬಿಟ್ಟು ಹಂಗೆ ಮಾಡಿಲ್ಲ ಅಂದರೆ ರಿಗ್ರೆಟ್ ಆಗಿಬಾರ್ದಲ್ಲ ಅಂದ್ಬಿಟ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿದೆ. ಹೋದೆ, ಆಗಲಿಲ್ಲ. ಸೊ ಇಲ್ಲಿಂದ ಕತೆ ಶುರು ಆಯಿತು. ನಾನು ಹೆಂಗೆ ಮಲ್ಕೊಂಡೆ ಅಲ್ಲಿಗೆ ಹೋಗಿ 12 hours ಹೆವಿ ಆಯಿತು. ಇಷ್ಟೆಲ್ಲ ಆದಮೇಲೆ ಹೋಗಾದ್ಮೇಲೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಅಷ್ಟು ಜನ ಏನಿಲ್ಲ ಅಂದರೂ ಸುಮಾರು ಹತ್ತತ್ರನೇ ಅಲ್ಲೇ ಸುಮಾರು ಒಂದು 2 ಲಕ್ಷ ಜನ ಅನಿಸುತ್ತೆ, ಗೊತ್ತಿಲ್ಲ ನನಗೂ, ಪ್ರಾಪರಾಗಿ ಗೊತ್ತಿಲ್ಲ. ಅಲ್ಲೇ ಹೋಗಾದ್ಮೇಲೆ ಫುಲ್ಲು ಆ ಕಡೆನೂ ಜನ, ಈ ಕಡೆನೂ, ಎಲ್ಲ ಕಡೆನೂ ಜನ, 360 ಡಿಗ್ರಿ ಉಸಿರಾಡೋಕ್ಕೂ ಕಷ್ಟ, ಆ ಲೆವೆಲಿಗೆ ಜನ. ಇಷ್ಟೆಲ್ಲ ಆದಮೇಲೆ ಇಷ್ಟೆಲ್ಲ ಆಯಿತು. ಆದಮೇಲೆ ಹಿಂಗಾದ್ರೂ ಮಾಡಿ ಆಚೆ ಬಂದ್ಬಿಡೋಣ ಅನ್ನೋದು ಒಂದು ಮೆಂಟಾಲಿಟಿ. ಸರಿ, ಆಚೆ ಬಂದೆ. ಇನ್ನೂ ನೈಟ್ ಇನ್ನೂ ಎಳ್ದಿರಲಿಲ್ಲ, ಬಟ್ ಮಾರನೇ ಬೆಳಗ್ಗೆ ಅದು ಎಳೆಯೋ ಪ್ರೋಗ್ರಾಮ್ ಇದ್ದಿದ್ದು 9 ಗಂಟೆ ಮೇಲ್ಗಡೆ. ಸೊ ಎಷ್ಟಾದರೂ ಆಚೆ ಬರೋಣ ಅಂತ ಟ್ರೈ ಮಾಡಿದೆ, ಬರೋಕ್ಕಾಗ್ತಾನೂ ಇಲ್ಲ. ಆಯಿತು, ಹಿಂಗೋ ಮಾಡಿ ಆಚೆ ಬಂದಾಯಿತು. ಅಲ್ಲಿ ನೀರು ಕೊಡ್ತಾಯಿದ್ರು, ನೀರು ಇಸ್ಕೊಂಡು ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡಾದ್ಮೇಲೆ ಅಲ್ಲಿ ಗನ್ಮ್ಯಾನ್ಸ್ ಇದ್ದರು ಮೇಯ್ನಾಗಿ, ಕಮಾಂಡರ್ಸು. ಕೊಂಡ್ರು ಆದಮೇಲೆ ಇನ್ನೆಲ್ಲೂ ನನಗೂ ಹೋಗೋಕ್ಕೆ ಆಪ್ಷನ್ ಇರಲಿಲ್ಲ. ಆಮೇಲೆ ಅಲ್ಲೇ ಹೆಂಗಿದ್ರು ಆಚೆ ಹೋಗ್ಬಿಟ್ರೆ ರಥಯಾತ್ರೆ ನನಗೆ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು, ಆಮೇಲೆ ಏನಾಯಿತೋ ಏನೋ ಗೊತ್ತಿಲ್ಲ, ಹೋಗ್ತಾ ದೇವ್ರ ಆಶೀರ್ವಾದನೋ ಏನೋ ನೋಡೋಕ್ಕಾಗದೇ ಇಲ್ಲ ಅಂತ ಅಂದ್ಕೊಂಡವನು ಹೋಗ್ಬಿಟ್ಟು ನೈಟೆಲ್ಲ 12 hours ಅಲ್ಲೇ ಮಲಗ್ಬಿಟ್ಟು ಬಂದಿದ್ದೀನಿ. ಅದೇ ಫೋಟೋಸ್ ಎಲ್ಲ ನೋಡ್ತಾ ಇದ್ದಾರೆ, ನಗು ಬರ್ತಾಯಿತ್ತು ಇವತ್ತು. ಅಂದರೆ ಅದರಿಂದ ಬಂದ 12 hours ಅಪ್ ಟು 12 hours ಮಲ್ಕೊಂಡ್ಬಿಟ್ಟಿದ್ದೀನಿ ಅಲ್ಲಿ. ಸೊ ಗೊತ್ತೇ ಆಗಿಲ್ಲ. ಬೆಳಗ್ಗೆ ಎದ್ದೇಳ್ತೀನಿ, ಬೆಳಗ್ಗೆ ಎದ್ದರೆ ಶ್ರೀಕೃಷ್ಣನ ರಥ, ಅಂದರೆ ಜಗನ್ನಾಥ ರಥನ ನೋಡ್ತಾ ಇದ್ದೀನಿ. ಜಗನ್ನಾಥ ದೇವ್ರನ್ನ ನಾನು ರೈಟ್ ಸೈಡಿಗೆ ಅದು ಎದ್ದೇಳೋದು. ಸೊ ರೈಟ್ ಸೈಡಲ್ಲಿ ಎದ್ದ ತಕ್ಷಣ ಕಂಡುಬಿಟ್ರೆ ದೇವ್ರನ್ನೇ ನೋಡ್ತಾ ಇದ್ದೀನಿ. ಸೊ ಈ ಒಂದು ಎಕ್ಸ್ಪೀರಿಯೆನ್ಸ್ ಅಲ್ಲಿ ಕೂತ್ಕೊಂಡು, ಅಲ್ಲಿ ಕಮಾಂಡರ್ಸ್ ಅಂತ ಹೇಳುತ್ತಲ್ಲ, ಕಮಾಂಡರ್ಸು ಅವರೆಲ್ಲ ಸ್ವಲ್ಪ ನಂಗೆ ತುಂಬಾ ಒಂದು ಸ್ವಲ್ಪ ಟಯರ್ಡ್ ಆಗಿತ್ತು. ಸೊ ಟಯರ್ಡ್ ಆದಮೇಲೆ ಅಲ್ಲಿ ನೀರು, ಖರ್ಜೂರ ಇರ್ಬೋದು, ಬಿಸ್ಕೆಟ್ಸು ಎಲ್ಲ ತನಕನೂ ಬಿಡಲಿಲ್ಲ. ಫುಲ್ಲೆಲ್ಲ ತಿನ್ನಿಸಿ, ಮತ್ತು ಕನ್ನಡದವರೊಬ್ಬರು ಶಿವಾನಂದ ಅಂತ ಒಬ್ಬರು ಸಿಕ್ಕಿದ್ರು. ಇಷ್ಟೆಲ್ಲ ಆಯಿತು. ಹಾಗಾದ್ಮೇಲೆ ಕಂಪ್ಲೀಟ್ ಎಲ್ಲ ದರ್ಶನ ಮಾಡಿಕೊಂಡು ಅಲ್ಲಿ ಮಲ್ಕೊಂಡಿದ್ದು 12 hours ಮಲ್ಕೊಂಡಿದ್ದು. ಆಮೇಲೆ ಬೆಳಗ್ಗೆ ಆದಮೇಲೆ ಆ ರಥನ ಮೂವ್ ಮಾಡೋದು 3 ಸಲ ಮುಂದೆ ಹೋಯಿತು. 3 ಸಲ ಮುಂದೆ ಹೋಗಾದ್ಮೇಲೆ ಸೊ ನಾನು ಫೈನಲಿ, ನನಗಂತೂ ಸೊ ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ, ಫೈನಲಾಗಿ ತೃಪ್ತಿ ಆಯಿತು. ರಿಟರ್ನು ಮನೆಗೆ ಬಂದ್ವಿ, ಅಂದರೆ ರಿಟರ್ನ್ ಬರ್ತಾ ಸೊ ಇಷ್ಟೆಲ್ಲ ಆಯಿತು ಕತೆ. ಸೊ ನಾನು 12 hours ಮಲ್ಕೊಂಡಿದ್ದು ಎಕ್ಸ್ಪೀರಿಯನ್ಸ್. ಅಂದರೆ ಒಂದು ಕಡೆ ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಕಾಂಟ್ ಬಿ ಎಕ್ಸ್ಪ್ಲೈನ್ಡ್ ಅಂತ. ಸೊ ಅಷ್ಟಂತೂ ನಿಜ. ಸೊ ಇವಾಗಲೂ ನನ್ನ ಕೈಲಿ ಬಿಲೀವ್ ಮಾಡೋಕ್ಕಂತೂ ಆಗ್ತಾಯಿಲ್ಲ. ಅಷ್ಟು 15 ಲಕ್ಷ ಜನದಲ್ಲಿ ಜಸ್ಟ್ ನೋಡಬೇಕು ಅಂತಲೇ ಎಷ್ಟು ಸುಮಾರು ಜನ ಬಂದಿರ್ತಾರೆ. ನಾನು ಮಲಗಿದ್ದೀನಿ ಅಂತ ಅಂದರೆ ಎಕ್ಸ್ಪೆಕ್ಟೇಷನ್ನೇ ಇಲ್ಲ. 12 hours ನಿದ್ದೆ ಮಾಡಾಯಿತು. ನಿದ್ದೆ ಮಾಡಾದ್ಮೇಲೆ ಅವಾಗ್ಲೂ ಅದೇ ಇದು ಕೃಷ್ಣನ ಹಾರ್ಟ್ ಏನಿದೆ, ಆ ಕೃಷ್ಣನ ಹಾರ್ಟ್ ಈಗಲೂ ಅಲ್ಲೇ ಇದೆ ಅನ್ನೋದೊಂದು ನನ್ನ ತಲೆಯಲ್ಲಿ. ಅಂದರೆ ಸ್ಥಳೀಯ ಪ್ರಕಾರ ಅಥವಾ ಅಲ್ಲಿನ ಪ್ರಕಾರ ಕೃಷ್ಣನ ಹಾರ್ಟು ಅಲ್ಲಿದೆ. ಜಸ್ಟ್ ನಾನು ನೋಡೋಕ್ಕೆ ಅಷ್ಟು ಕಷ್ಟಪಟ್ಟವನು ಹೋಗ್ಬಿಟ್ಟು ಅಲ್ಲಿ ಮಲ್ಕೊಂಡಿದ್ದೀನಿ ಅಂದರೆ ಎಷ್ಟೋ ಜನಕ್ಕೆ ಅವಕಾಶ ಸಿಕ್ಕಿಲ್ದಲೇ ಇರ್ಬೋದು. ಬಟ್ ಐ ಗಾಟ್ ದಿಸ್ ಅಂತ ಅನ್ಕೋಬೋದು. ಇದು ಇಷ್ಟ ಆಯಿತು ಇವತ್ತಿನ ಸ್ಟೋರಿ. ಐ ಹೋಪ್ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಈ ಫ್ಲ್ಯಾಗ್ ಚೇಂಜ್ ಮಾಡ್ತಾರಲ್ಲ, ಈ ಬಾವುಟ ಚೇಂಜ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ಒಂದು ವೀಡಿಯೋ ಆಗಿರುತ್ತೆ. ಆ್ಯಂಡ್ ಕಂಪ್ಲೀಟಾಗಿ ಪೂರಿದ ಒಂದು ವೀಡಿಯೋ ಆಗಿರುತ್ತೆ.
ಆ್ಯಂಡ್ ಸಮುದ್ರ ಆರತಿ ಒಂದು ವಿಡಿಯೋ ಇರುತ್ತೆ. ಸಮುದ್ರ ಆರತಿ ನಾನು ಅಷ್ಟೇ ಸಮುದ್ರ ಆರತಿ ಐ ಥಿಂಕ್ ನೋಡೋಲ್ಲ ಅಂತ ಅಂದ್ಕೊಂಡಿದ್ದೆ. ಮೋಸ್ಟ್ ಒಳ್ಳೆ ಅಷ್ಟು ಚೆನ್ನಾಗಿ ನನಗೂ ನೋಡೋಕ್ಕೆ ಅವಕಾಶ ಸಿಕ್ತು. ಅಂದರೆ ಸೊ ಪ್ರತಿಯೊಂದನ್ನು ನಾನು ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಆ್ಯಂಡ್ ಜೈ ಜಗನ್ನಾಥ್, ಎಲ್ರಿಗೂ ಒಳ್ಳೆಯದಾಗಲಿ.